ನಮಸ್ಕಾರ ಫ್ರೆಂಡ್ಸ್, ರಕ್ಷಿತ್ ಸೆರೆಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕರ್ನಾಟಕದಲ್ಲಿರುವ ಅತ್ಯಂತ ಸುಂದರವಾದ ಮತ್ತು ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಮುರುಡೇಶ್ವರ ಬೀಚ್ ಕೂಡ ಒಂದು. ಸಮುದ್ರಗಳ ಮಧ್ಯೆ ನಿಂತಿರುವ ಭವ್ಯವಾದ ಶಿವನ ಮೂರ್ತಿ ನೋಡಲಿಕ್ಕೆ ತುಂಬ ಸುಂದರವಾಗಿದೆ, ಅಷ್ಟೇ ಭಕ್ತಿಪೂರ್ಣವಾಗಿ ಕೂಡ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಅರಬ್ಬಿ ಸಮುದ್ರನ ನೋಡೋಣ ಫ್ರೆಂಡ್ಸ್. ಈ ದೇವಸ್ಥಾನ ಸಮುದ್ರದ ದಡದಲ್ಲಿರೋದ್ರಿಂದ ನಾವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಇಲ್ಲಿಗೂ ಕೂಡ ಬಂದಿದ್ವಿ. ಇಲ್ಲಿ ಕೆಲವತ್ತು ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್. ನಾವು ಎಷ್ಟು ದೂರ ಕಣ್ಣಾಡಿಸ್ತೀವಿ ಅಷ್ಟು ದೂರನೂ ಕೂಡ ನೀರಿದೆ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದ ನಮಗೆ ಹೊಸ ವೀಡಿಯೋಸ್ ಹಾಕೋಕ್ಕೆ ಎಂಕರೇಜ್ ಮಾಡಿದಂಗಾಗುತ್ತೆ. ಅಲ್ಲಿ ಬೀಸೋ ಗಾಳಿ ಸೌಂಡು, ಆ ಸಮುದ್ರದ ಅಲೆಗಳ ಸೌಂಡು, ಆ ಅರಿವಿನ ನೀರು, ಇದನ್ನೆಲ್ಲ ನೋಡಲಿಕ್ಕೆ ಫ್ರೆಂಡ್ಸ್ ಕಣ್ಣಿಗೆ ತುಂಬಿ ಬರುತ್ತೆ. ತುಂಬ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿದೆ. ಆದರೆ ಅಲ್ಲಿ ಬರುವಂಥ ಭಕ್ತಾದಿಗಳು ಅಥವಾ ಪ್ರವಾಸಿಗರು ನಾವುಗಳೇ ಅಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ. ಸ್ವಲ್ಪ ಗಲೀಜನ್ನ ಮಾಡೋದು, ಪ್ಲಾಸ್ಟಿಕ್ ಬಾಟಲ್ಗಳು, ಬಟ್ಟೆಗಳು, ಸ್ಲಿಪ್ಪರ್ಸ್ಗಳನ್ನೆಲ್ಲ ಅಲ್ಲಲ್ಲೇ ಬಿಸಾಡೋದು. ಇದರಿಂದಾಗಿ ಕೆಲವರು ಬೀಚ್ಗೆ ಇಳಿಯಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಲರ್ಜಿ ಆಗ್ಬೋದು, ಮತ್ತಿನ್ನೇನೋ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸ್ವಚ್ಛವಾಗಿ ಇಟ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಲ್ವಾ. ಹಾಗಾಗಿ ಅಲ್ಲಿ ವಿಸಿಟ್ ಮಾಡುವಂಥ ಪ್ರವಾಸಿಗರು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಇದನ್ನು ನಾವೆಲ್ಲರೂ ಕೂಡ ಪಾಲಿಸೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಮುರುಡೇಶ್ವರ ಬೀಚ್? ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.